ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದ್ರೆ 2 ಸ್ಟೆಪ್ ಇದೆ. ಇದು ಒಂದು ಸ್ಟೆಪ್ಪು ಫಸ್ಟ್ ಮುಖಕ್ಕೆ ಫೇಸ್ ಪ್ಯಾಕ್ ಹಚ್ಕೊಳ್ಳೋದು, ಸೆಕೆಂಡ್ ಸ್ಟೆಪ್ಪು ನಾನು ಏನು ಹೇಳ್ತೀನಿ ಅದರಿಂದ ನೀವು ಮಸಾಜ್ ಮಾಡ್ಕೊಳ್ಳೋದು. ಈ ಥರ ಇವು 2 ಸ್ಟೆಪ್ ಮಾಡಿದ್ರೆ ಸಾಕು, ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಬದಲಾವಣೆ ಆಗ್ತದೆ, ಗ್ಲೋ ಆಗ್ತದೆ, ಬ್ರೈಟ್ ಆಗ್ತದೆ, ಆಮೇಲೆ ಕಪ್ಪಿದ್ರೂ ಸಹ ಬೆಳಗಾಗ್ತದೆ. ಇದಕ್ಕೆ ಏನು ಬೇಕು ಅಂತ ನಾನು ಹೇಳ್ತೀನಿ. ಹೊಸಬರು ಯಾರಾದರೂ ಈ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಇದೇ ಥರ ಉಪಯುಕ್ತ ಮಾಹಿತಿಯನ್ನು ನಾನು ಮತ್ತೆ ಮುಂದಿನ ವಿಡಿಯೋ ತಿಳಿಸ್ತಾ ಬರ್ತಾ ಇರ್ತೀನಿ. ಆಮೇಲೆ ನೀವು ಕಮೆಂಟ್ಸ್ ಮಾಡಿ ತಿಳಿಸಿ, ನಿಮಗೆ ಇದರ ಡೌಟ್ಸ್ ಇದ್ರೂ ಸಹ ಕಮೆಂಟ್ಸ್ ಮಾಡಿಸಿ. ಮತ್ತೆ ನಿಮಗೆ ಏನಾದರೂ ಇದೇ ಥರ ಉಪಯುಕ್ತ ಮಾಹಿತಿ ಬೇಕಾದರೆ ಕಮೆಂಟ್ಸ್ ಮಾಡಿ ತಿಳಿಸಿ, ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಈಗ ಈ ಫಸ್ಟ್ ಸ್ಟೆಪ್ ಏನಂದರೆ, ಒಂದು ಕಪ್ಪಲ್ಲಿ 1 ಟೀ ಸ್ಪೂನಷ್ಟು ರೈಸ್ ಪೌಡರ್ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ರೋಸ್ ವಾಟರನ್ನು ಆ್ಯಡ್ ಮಾಡಿ. ಇವೆರಡೇ ಆದರೆ ಸಾಕು. ಇವು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಿಮ್ಮ ಮುಖಕ್ಕೆ ಹಚ್ಕೊಂಡು ಒಂದು 2 ಮಿನಿಟ್ಸ್ ಮಸಾಜ್ ಮಾಡಿ ಹಾಗೆ ಬಿಟ್ಕೊಂಡ್ಬಿಡಿ. ಬಿಟ್ಟು ಒಂದು 10 ನಿಮಿಷ ಬಿಟ್ಟಾದಮೇಲೆ ನೀವು ತಣ್ಣೀರಿಂದ ಮುಖ ತೊಳ್ಕೊಂಡಾದ್ಮೇಲೆ ಇವಾಗ ಏನು ಮಾಡಬೇಕು, ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕಂದ್ರೆ 1 ಟೀ ಸ್ಪೂನಷ್ಟು ಅಲೋವೆರಾ ಜೆಲ್ಲು, 1 ವಿಟಮಿನ್ ಇ ಟ್ಯಾಬ್ಲೆಟ್ ಇದನ್ನು ಕಟ್ ಮಾಡಿ ಅದಕ್ಕೆ ಆಯಿಲನ್ನು ಹಾಕೊಂಬಿಡಿ. ಆಮೇಲೆ ಅಲೋವೆರಾ ಜೆಲ್ಲು, ವಿಟಮಿನ್ ಇ ಟ್ಯಾಬ್ಲೆಟ್ ಹಾಕಿರ್ತಿರಲ್ಲ ಆಯಿಲ್, ಎರಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡಿಕೊಂಡು ಅದನ್ನು ಆ ಕ್ರೀಮನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಒಂದು 5 ನಿಮಿಷ ಮಸಾಜ್ ಮಾಡ್ಕೊಂಡ್ಬಿಟ್ಟು ಹಾಗೆ ಬಿಟ್ಬಿಡಿ. ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಾಗ್ತದೆ ಅಂದ್ರೆ, ಒಂಥರ ಸಣ್ಣ ಮಕ್ಕಳು, ಚಿಕ್ಕ ಮಕ್ಕಳು ಇರುತ್ತಲ್ಲ ಆ ಥರ ಸ್ಕಿನ್ ಆಗ್ತದೆ, ಗ್ಲೋ ಆಗ್ತದೆ. ಮತ್ತು ಈ ರೈಸು ಆಮೇಲೆ ರೋಸ್ ವಾಟರಿಂದ ನೀವು ಫೇಸ್ ಪ್ಯಾಕ್ ಮಾಡ್ಕೊಂಡಿರ್ತಲ್ಲ, ಬ್ರೈಟು ಆಗ್ತದೆ, ಕಪ್ಪಿದ್ರೂ ಸಹ ಬೆಳಗಾಗ್ತದೆ. ಇದನ್ನ 2 ಸ್ಟೆಪ್ ನೀವು ಮಾಡ್ಕೊಂಡು ನೋಡಿ. ನೀವೆಲ್ಲ ಇಮಿಡಿಯೇಟ್ಲಿ ಹೊರಗಡೆ ಹೋಗ್ಬೇಕಂದ್ರೆ, ಇಮಿಡಿಯೇಟ್ಲಿ ಎಲ್ಲೇ ಪಾರ್ಟಿಗೆ ಹೋಗ್ಬೇಕಂದ್ರೆ, ಮದುವೆಗೆ ಹೋಗ್ಬೇಕಂದ್ರೆ ಇಷ್ಟು ಮಾತ್ರ ನೀವು ಹಚ್ಕೊಂಡ್ಬಿಟ್ಟು ಇಷ್ಟೊಂದು 10 ನಿಮಿಷ ಟೈಮನ್ನು ಸ್ಪೆಂಡ್ ಮಾಡಿದ್ರೆ ಸಾಕು, ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಚೇಂಜ್ ಆಗ್ತದೆ. ಬೇಕಿದ್ರೆ ಇದನ್ನು ಮನೆಯಲ್ಲಿ ಪ್ರಯತ್ನ ಮಾಡಿ ನೋಡಿ. ಇದೇ ಥರ ಉಪಯುಕ್ತ ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಿಂದ ಭೇಟಿ ಆಗ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.